ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಏರ್ ಮಾಸ್ಕ್ನ ಪ್ರಿಪೇರ್ ಮಾಡೋಕ್ಕೆ ನಾನು ಬರೀ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ತೊಗೊಂಡಿರೋದು. ಸೊ ಪಾರ್ಲರ್ಗೆ ಹೋಗಿ ನಾವು ಸಾವಿರ ರೂಪಾಯಿ ಖರ್ಚು ಮಾಡಿ ಹೇರ್ ಸ್ಪಾನ ಮಾಡಿಸ್ಕೊಳ್ಳೋ ಬದಲು ಈ ಥರ ನಾವು ಮನೆಯಲ್ಲೇ ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು. ಸೊ ನಾನು ಇದಕ್ಕೆ 1/4 ಕಪ್ಪಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇದನ್ನು ಮೆಂತ್ಯ ಓವರ್ ನೈಟು ಸೋಪ್ ಮಾಡಿಡಬೇಕಾಗತ್ತೆ. ಸೊ ಮೆಂತ್ಯ ಜೊತೆ ನಾನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಕರಿಬೇವು ಸೊಪ್ಪು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೋಡಿ, 1/4 ಕಪ್ಪಷ್ಟು ಮೆಂತ್ಯನ ತೊಗೊಂಡಿದ್ದೆ. ಅದಾದಮೇಲೆ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಇದೆರಡೂ ನಾವು ಚೆನ್ನಾಗಿ ಓವರ್ ನೈಟು ಸೋಕ್ ಮಾಡಿ ಇಡಬೇಕಾಗತ್ತೆ. ಆದಮೇಲೆ ಇದಕ್ಕೆ ನಾವು ಮಾರ್ನಿಂಗ್ ಎದ್ದು ಇದ್ರದ್ದು ನೀರೆಲ್ಲ ಸಪ್ರೇಟ್ ಮಾಡಿ ಇದನ್ನು ನಾವು ಒಂದು ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ. ಸೊ ರಿಸಲ್ಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಲೇಯರ್ಸ್ನ ನೀಟಾಗಿ ಮಾಡಿಕೊಂಡು ಕೂದಲಿಗೆ ಒಂದೊಂದೇ ಲೇಯರ್ನ ಇದಕ್ಕೆ ಹಚ್ಕೊಂಡು ಬರಬೇಕಾಗತ್ತೆ. ಸೊ ಹೇಗೆ ರುಬ್ಬೋದು ಅಂತಂದರೆ, ನಾವು ಫುಲ್ಲು ನೀರು ಹಾಕಿಬಿಟ್ರೆ ಅದು ತುಂಬ ಪೇಸ್ಟ್ ಥರ ಆಗಿಬಿಟ್ಟು ಮೆತ್ತಿಗೆ ಆಗಿಬಿಡುತ್ತೆ. ಆವಾಗ ನೀಟಾಗಿ ನಮ್ಮ ಇದಕ್ಕೆ ಕೂರಲ್ಲ. ಸೊ ಮೀಡಿಯಮ್ ಆಗಿ ಪೇಸ್ಟ್ ಮಾಡಿಕೊಂಡು ನಮ್ಮ ಕೂದಲಿಗೆ ಹಚ್ಕೋಬೇಕಾಗತ್ತೆ. ಇದನ್ನು ಮ್ಯಾಕ್ಸಿಮಮ್ ಅಂತಂದರೆ ಒಂದು 30 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಯಾಕಂದರೆ ತುಂಬ ಒಣಗಿಬಿಟ್ಟು ಡ್ರೈ ಆಗಿಬಿಟ್ರೆ ವಾಶ್ ಮಾಡೋಕ್ಕಾಗಲ್ಲ, ಕೂದಲಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ ಅದು. ಸೊ ಜಾಸ್ತಿ ಪೇಸ್ಟ್ ಥರ ಇದ್ರೂ ನಮ್ಗೆ ಓಕೆನೇ. ನೀಟಾಗಿ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಇದನ್ನು ನಾವು 30 ಮಿನಿಟ್ಸ್ ಬಿಟ್ಟು ನೀಟಾಗಿ ವಾಶ್ ಮಾಡಿ ಕಂಡೀಷ್ನರ್ ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ, ಅದು ನಿಮ್ಮ ಆಪ್ಷನಲ್ಲು. ಸೊ ನೋಡಿ, ನಮಗೆ ಒಂದು ವಾಶ್ ಆಗಿದ ತಕ್ಷಣವೇ ಫುಲ್ಲು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಕೂದಲಂತೂ ತುಂಬಾ ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ. ಸೊ ಈ ಮಾಸ್ಕ್ನ ನಾನು ಮಂತ್ಲಿ ಒನ್ಸ್ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ನನಗೆ ರಿಸಲ್ಟು. ನೀವು ಕೂಡ ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ. ಹಾಗೆ ನೀವು ಇದಕ್ಕೆ 1 ಕಪ್ ಮೊಸರು ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಮೊಸರು ಬರೀ ಡ್ಯಾಂಡ್ರಫ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಬರೀ 2 ಇಂಗ್ರೀಡಿಯೆಂಟ್ಸಿಂದ ನಾವೊಂದು ಹೇರ್ ಮಾಸ್ಕ್ನ ಟ್ರೈ ಮಾಡಿದ್ದೀವಿ. ನೀವು ಕೂಡ ಇದನ್ನು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.